ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪೊಲೀಸರೆಂದು ಹೇಳಿಕೊಂಡು ಸಾರ್ವಜನಿಕರನ್ನ ಸುಲಿಗೆ ಮಾಡ್ತಿದ್ದ ಇಬ್ಬರು ನಕಲಿ ಪೊಲೀಸರು ಸಿಕ್ಕಿಬಿದ್ದಿದ್ದಾರೆ. ಬನಶಂಕರಿಯ ಶೌಕತ್ ಮತ್ತು ನೌಶಾದ್ ಸೆರೆಸಿಕ್ಕ ನಕಲಿ ಪೊಲೀಸರು ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಹೆಬ್ಬಾಳ ಪೊಲೀಸರೆಂದು ಹೇಳಿಕೊಂಡು ಪ್ರಯಾಣಿಕರ ಬ್ಯಾಗ್ ಚೆಕ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ರು ಎನ್ನಲಾಗಿದೆ. ಶೌಕತ್ ಕಾನ್ಸ್ಟೇಬಲ್ ಹಾಗೂ ನೌಶಾದ್ ಸಬ್ ಇನ್ಸ್ಪೆಕ್ಟರ್ ಎಂದು ಹೇಳಿಕೊಳ್ತಾ ಇದ್ರು. ಈ ಕುರಿತು ಸಾರ್ವಜನಿಕರು ನೀಡಿದ ದೂರು ಆಧರಿಸಿ ಕಲಾಸಿಪಾಳ್ಯ ಪೊಲೀಸರು ಈ ಇಬ್ಬರ ಹೆಡೆಮುರಿ ಕಟ್ಟಿದ್ದಾರೆ. ಸಾರ್ವಜನಿಕರ ಯಾರು ಬಸ್ಸಿಗೆ ಪ್ರಯಾಣ ಮಾಡ್ತಾರೆ ಅಂತರ ಬ್ಯಾಗ್ಗಳನ್ನು ಚೆಕ್ ಮಾಡ್ತಾ ಇದ್ರು. ಅವರು ಯಾರು ಇವರು ಚೆಕ್ ಮಾಡ್ತಾ ಇದ್ದಾರೆ ಅಂತೇಳಿ ಹೋಗಿ ಅವರಿಗೆ ವಿಚಾರಿಸಲಾಗಿ ಅವರು ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹೆಬ್ಬಾಳ್ ಪೊಲೀಸ್ ಠಾಣೆಯವರು ಅಂತ ನಮ್ಮ ಸಿಬ್ಬಂದಿಗೆ ಹೇಳಿದರು. ತಕ್ಷಣವೇ ಅವರು ವಿಚಾರ ಮಾಡಲಾಗಿ ಅವರು ಯಾವುದೇ ಇಂಥ ವ್ಯಕ್ತಿಗಳಿಲ್ಲ ಅಂತ ನಮ್ಮ ಸಿಬ್ಬಂದಿಯವರಿಗೆ ತಿಳಿತು. ಸಾರ್ವಜನಿಕರಿಗೆ ಅವರು ಕಲಾಸಿಪಾಳ್ಯದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಅಂತೇಳಿ ಬ್ಯಾಗ್ಗಳನ್ನು ಚೆಕ್ ಮಾಡಿ ಹಣ ವಸೂಲಿ ಮಾಡಲು ಇವರು ಪ್ರಯತ್ನ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅವರಿಬ್ಬರನ್ನು ದಸ್ತಗಿರಿ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಬಂದು ವಿಚಾರ ಮಾಡಲಾಗಿ ಆ ವ್ಯಕ್ತಿಗಳು ಒಬ್ಬ ನೌಶಾದ್ ಮತ್ತು ಇನ್ನೊಬ್ಬ ಶೌಕತ್ ಬಾಷಾ ಅಂತೇಳಿ ಇವರು ಸರ್ಗಂಟೆಪಾಳ್ಯ ಪೊಲೀಸರೆಂದು ಹೇಳಿಕೊಂಡು ಸಾರ್ವಜನಿಕರನ್ನ ಸುಲಿಗೆ ಮಾಡ್ತಿದ್ದಂತಹ ಇಬ್ಬರು ನಕಲಿ ಪೊಲೀಸರು ಸಿಕ್ಕಿಬಿದ್ದಿದ್ದಾರೆ. ಪೊಲೀಸರಿಂದ್ರೇನೆ ಜನ ಭಯ ಬೀಳ್ತಾರೆ. ಇನ್ನು ನಕಲಿ ಪೊಲೀಸರ ದಾದಾಗಿರಿಗೆ ನಿಜಕ್ಕೂ ಜನ ಬೆಚ್ಚಿ ಬಿದ್ದಿದ್ದಾರೆ ಅಂದರೆ ತಪ್ಪಾಗಲಾರದು. ಬನಶಂಕರಿಯ ಶೌಕತ್ ಮತ್ತು ನೌಶಾದ್ ಸೆರೆ ಸಿಕ್ಕಂತಹ ನಕಲಿ ಪೊಲೀಸರಾಗಿದ್ದಾರೆ. ಕಲಾಸಿಪಾಳ್ಯ ಬಸ್ ನಿಲ್ದಾಣದಲ್ಲಿ ಹೆಬ್ಬಾಳ ಪೊಲೀಸರೆಂದು ಹೇಳಿಕೊಂಡು ಪ್ರಯಾಣಿಕರ ಬ್ಯಾಗನ್ನು ಚೆಕ್ ಮಾಡ್ತಿರ್ತಾರೆ, ಹಾಗೆಯೇ ಹಣವನ್ನು ವಸೂಲಿ ಮಾಡ್ತಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವಿಚಾರಣೆ ಕೂಡ ನಡೆಸಿದ್ದಾರೆ ಶೌಕತ್ ಮತ್ತು ನೌಶಾದ್. ಶೌಕತ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಳ್ಳೋದು, ಹಾಗೆಯೇ ನೌಶಾದ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿಕೊಳ್ತಿದ್ರು ಅನ್ನೋ ಮಾಹಿತಿ ಇದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಸಾಗರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಹೇಳಿ, ಎಷ್ಟು ಟೈಮ್ನಿಂದ ನಕಲಿ ಪೊಲೀಸ್ ಗಿರಿಯಲ್ಲಿ ಇವರು ತೊಡಗಿದ್ರು ಅಂತ, ನಕಲಿ ಪೊಲೀಸ್ ಅಂತ ಗೊತ್ತಾಗಿದ್ದಾದ್ರು ಹೇಗೆ, ಕ್ಲೂ ಸಿಕ್ಕಿದ್ ಹೇಗೆ ಅಂತ? ಶ್ವೇತಾ, ಇವರು ಬಹುಶಃ ಬಹಳ ದಿನಗಳಿಂದ ಈ ತರ ಒಂದು ಕೃತ್ಯದಲ್ಲಿ ಪಾಲ್ದಾರರಾಗಿದ್ರು ಅನ್ನೋ ಗೊತ್ತಿಲ್ಲ. ಆದ್ರೆ ಏನು ಈ ಕಲಾಸಿಪಾಳ್ಯ ಪೊಲೀಸರು ಏನಿದ್ದಾರೆ, ಲೋಕೇಶ್ ಮತ್ತೆ ಸಿದ್ದರಾಜು ಅಂತ ಹೇಳಿ, ಅವರು ತಮ್ಮ ರಾತ್ರಿ ಪಾಳಿಯಲ್ಲಿರ್ತಕ್ಕಂಥ ವೇಳೆಯಲ್ಲಿ ಈ ನೌಶಾದ್ ಮತ್ತೆ ಶೌಕತ್ ಇವರಿಬ್ರು ಕೂಡ ಕಲಾಸಿಪಾಳ್ಯದ ಬಸ್ ಹತ್ರ ನಿಂತ್ಕೊಂಡು ಇವನು ನೌಶಾದ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿ, ಶೌಕತ್ ಕಾನ್ಸ್ಟೇಬಲ್ ಅಂತ ಹೇಳಿ, ಅವನು ಒಂದ್ ಬದಿಯಲ್ಲಿ ನೌಶಾದ್ ಸಿಗರೇಟ್ ಸೇತ ಅವನ ಬದಿಯಲ್ಲಿ ನಿಲ್ತಾ ಇದ್ದ, ಮತ್ತೆ ಶೌಕತ್ ಹೋಗಿ ಬ್ಯಾಗ್ ಅನ್ನ ತಪಾಸಣೆ ಮಾಡ್ತಾ ಇದ್ದ. ನಮ್ಮ ಸಬ್ ಇನ್ಸ್ಪೆಕ್ಟರ್ ದೂರದಲ್ಲಿದ್ದಾರೆ ಅಂತ ಹೇಳಿ ಅವ್ರನ್ನ ತೋರಿಸ್ತಾ ಇದ್ದ. ಮತ್ತೆ ಈ ಒಂದು ಬ್ಯಾಗ್ ಅನ್ನು ತಪಾಸಣೆ ಮಾಡೋ ರೀತಿಯಲ್ಲಿ ಅವ್ರ ಹತ್ರ ಏನೋ ಚಿನ್ನ ಇದೆಯೋ ಮತ್ತೊಂದು ನಗದು ಇದೆಯೋ ಈ ರೀತಿಯ ಒಂದು ನೋಡ್ಬಿಟ್ಟು ಅನಂತರ ಸುಲಿಗೆ ಮಾಡ್ತಕ್ಕಂತ ಒಂದು ಸಂಚ ಇವರು ಹೂಡಿದ್ರು ಅಂತಕ್ಕಂಥದ್ದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಅವರು ತಾವು ಹೆಬ್ಬಾಳ ಪೊಲೀಸರು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಏನು ಈ ಕಾನ್ಸ್ಟೇಬಲ್ ಲೋಕೇಶ್ ಸಿದ್ದರಾಜು ಇವರಿಬ್ಬರು ಬಂದು ತಪಾಸಣೆ ಮಾಡುವಂತ ವೇಳೆಯಲ್ಲಿ ನಾವು ಹೆಬ್ಬಾಳ ಪೊಲೀಸರು ಅಂತ ಹೇಳಿದಾಗ ಅವ್ರು ಅನುಮಾನಗೊಂಡು ಹೆಬ್ಬಾಳ ಠಾಣೆಗೆ ಯಾರಾದ್ರೂ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರಾ, ಚಾರ್ಜ್ ತಗೊಂಡಿದ್ದಾರಾ ಏನು ಅಂತಕ್ಕಂಥ ತಿಳಿದಾಗ ಅದು ಸುಳ್ಳು ಅಂತಕ್ಕಂಥದ್ದು ಗೊತ್ತಾದಾಗ ಇವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ ವಿಚಾರಣೆ ಮಾಡಿದಾಗ ಈ ಒಂದು ಅಂಶ ಬೆಳಕಿಗೆ ಬಂದಿದೆ. ದಿವ್ಯಾ, ಓಕೆ.